ಸ್ಥಾಪಿಸ್ತಾರೆ ಅನ್ನುವಂತಹ ವಿಷಯವನ್ನು ನಾವು ನಿನ್ನೆ ದಿನ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ನಿರಂತರ ಸಂಚಾರಿಗಳಾಗಿರುವಂತಹ ಪರಮ ಪೂಜ್ಯರು ಒಂದೆಡೆ ಯಾವತ್ತಿಗೂ ಕುಳಿತುಕೊಂಡವರಲ್ಲ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಚರಜಂಗಮರಾಗಿ ನಿರಂತರ ಸಂಚಾರಿಗಳಾಗಿ ಎಲ್ಲೆಲ್ಲಿ ಸಮಾಜದಲ್ಲಿ ನ್ಯೂನತೆಗಳಿರ್ತಾವಲ್ಲ ಅವುಗಳನ್ನೆಲ್ಲ ತಿದ್ದುವಂತಹ ಒಂದು ಬಹಳ ದೊಡ್ಡ ಪ್ರಯತ್ನವನ್ನು ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರು ನೆರವೇರಿಸಿದರು ಅನ್ನುವಂತಹ ಚಿಂತನೆಯನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೇವೆ. ಕಾಡಶೆಟ್ಟಿಹಳ್ಳಿ ಅನ್ನುವಂತಹ ಒಂದು ಗ್ರಾಮಕ್ಕೆ ಹೋಗಿ ಆ ಮನೆಯ ಮುಂದೆ ನಿಂತುಕೊಂಡು ಭಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ಕೇಳಿದ್ರಪ್ಪ ಅವರು. ಒಳಗಡೆ ಇರುವಂತಹ ಒಬ್ಬ ತಾಯಿ, ಯಾರ್ರೀ ಅಪ್ಪ ಅವರ ಅಂತ ಹೊರಗೆ ಬಂದರು. ನಾನವ ಕುಮಾರಸ್ವಾಮಿ ಅಂತಾರೆ, ನನಗೆ ಭಿಕ್ಷಾ ಬಿಡಕ್ಕೆ ಬಂದೀನಿ. ಅಪ್ಪ ಅವರ, ನಾವು ಭಾಳ ಬಡವರದೇವ್ರಿ. ಆಯ್ತವ್ವ, ಬಡವರದಿರಿ ಅಂತ ಹೇಳ್ತೀವಿ. ಎಲ್ಲರೂ ಲಿಂಗ ದೀಕ್ಷೆ ತಗೊಂಡಿರೋ ಇಲ್ಲೋ, ರುದ್ರಾಕ್ಷಿ ಕಟ್ಕೊಂಡಿರೋ ಇಲ್ಲೋ, ವಿಭೂತಿಯನ್ನು ಧರಿಸ್ತಿರೋ ಇಲ್ಲೋ, ಇವುಗಳ ಕುರಿತಾಗಿ ಎಲ್ಲ ಹೇಳಿ ನೇನು ಮುಂದಕ್ಕೆ ಹೋಗ್ಬೇಕಂತಿದ್ರು. ಒಳಗಡೆ ಸಣ್ಣ ಮಕ್ಕಳು ಅಳುವುದನ್ನು ಪೂಜ್ಯರು ಕೇಳಿಸಿಕೊಂಡ್ರು. ತಟ್ಟನೆ ಪೂಜ್ಯರಿಗೆ ಹೊಳೆದಿರುವಂತಹ ಪ್ರಶ್ನೆ ಏನು ಅಂದರೆ, ಜೋಳಿಗೆ ಹಿಡ್ಕೊಂಡು ಬಂದಿರುವಂತಹ ಯೋಗಿಯ ಜೋಳಿಗೆಯೊಳಗೆ ನೀಡುವುದಕ್ಕೆ ನಿನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತೀಯಲ್ಲವ, ನಿನ್ನ ಮನೆಯೊಳಗಿರುವಂತಹ ಮಕ್ಕಳ ಹೊಟ್ಟೆಯನ್ನು ಹೆಂಗೆ ತುಂಬಿಸ್ತಿ? ಆವಾಗ ತಾಯಿ ಕರೆಕ್ಟಾಗಿ ಹೇಳೇಬಿಟ್ಲು, ಅವ ಹುಡುಗರು ನಮ್ಮ ವಾಜ್ಯ ಆಗ್ಯಾವ್ರಿ ಆಚಾರ. ಅವಾಗ ಹಾನಗಲ್ಲ ಅಪ್ಪ ಅವ್ರಂದ್ರು, ವಾಜ್ಯ ಆಗ್ಯಾವಂತ ಯಾಕಂತೀಯವ್ವ? ಭಾರ ಆಗ್ಯಾರ ಅಂತ ತಿಳ್ಕೊಂಡು ಯಾಕೆ ಹೇಳ್ತಿ? ನಾ ಅದೇನಲ್ಲ, ನನ್ನ ಜೋಳಿಗೆ ಐತಿಲ್ಲ, ನಾ ಅವರನ್ನು ಸಾಕ್ತೀನಿ, ನನ್ನ ಜೋಳಿಗೆಗೆ ಹಾಕ್ತೀನಿ ಅವರನ್ನು ಅಂತ ಕೇಳಿದರು. ಆವಾಗ ಆ ಅಜ್ಜಿ ಮತ್ತೂ ಬೇಸರಿಸಿಕೊಂಡಂತಾಳೆ, ನಿಮ್ಮ ಜೋಳಿಗೆಯಾಗ ಹಾಕ್ಬೇಕಂತೀವ್ರಿ ಅಪ್ಪ ಅವರ, ಹುಡುಗ ಕಣ್ಣಿಲ್ಲ, ನಮಗ ವಾಜ್ಯಾಗ್ಯಾನ ಹುಡುಗ, ಇನ್ನು ನಿಮ್ಮ ಜೋಳಿಗೆಯೊಳಗೆ ಹಾಕಿದೀವಂದ್ರೆ ಅವ ನಿಮಗೆ ಎಷ್ಟು ವಾಜ್ಯ ಆಗಬಾರದು. ಅವಾಗ ಅಪ್ಪ ಅವ್ರು ಹೇಳ್ತಾರಂತ, ಏನೂ ವಿಚಾರ ಮಾಡಬೇಡವ, ನಾನು ಅವನಿಗೆ ನೀಡ್ತೀನಿ, ನನ್ನ ಜೋಳಿಗೆಯೊಳಗೆ ಆ ಮಗುವಿನನ್ನು ಹಾಕಬೇಕು ನೀನು ಅಂತ ಕೇಳ್ಕೊಂಡ್ರು. ಅದರ ಪರಿಣಾಮ ಇಬ್ಬರು ಮಕ್ಕಳು, ಗುರುಬಸವ ಮತ್ತು ಗದಿಗಯ್ಯ, ಎರಡೂ ಹುಡುಗರನ್ನು ತಗೊಂಡು ಬಂದರು, ತಮ್ಮ ಹತ್ರ ಇಟ್ಟುಕೊಂಡ್ರು. ಕುರುಡು ಮಕ್ಕಳಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗುವಂಥ ಒಂದು ಸಂದರ್ಭ. ಅವ್ರು ಯಾವತ್ತಿಗೂ ಬೇಸರ ಮಾಡ್ಕೊಳ್ಳಿಲ್ಲ ಅಪ್ಪ ಅವರು. ಅವರಿಗೆ ಸಂಗೀತ ದೀಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಒಬ್ಬ ಸಂಗೀತಗಾರರನ್ನು ಕರೆಯಿಸಿ ಅವರಿಗೆ ಪಾಠವನ್ನು ಹೇಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ದುರ್ದೈವ ಅಂದರೆ ಆಗಿನ ಸಂದರ್ಭದೊಳಗೆ ಕಾಲ್ರಾ ಅನ್ನುವಂಥ ಒಂದು ಬೇನೆ ಬರ್ತಿತ್ತು. ಆ ಬೇನೆಗೆ ಹೊಡೆತಕ್ಕೆ ಸಿಕ್ಕಾಕೊಂಡು ಒಬ್ಬ ಹುಡುಗ ತೀರ್ಕೊಂಡು ಬಿಟ್ಟು, ಕುರುಡು ಹುಡುಗ ಮಾತ್ರ ಉಳಿದ. ಅವನಿಗೇ ಒಳ್ಳೆ ರೀತಿಯಿಂದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಶಿಕ್ಷಣವನ್ನು ಕೊಡ್ತಾರೆ, ಸಂಗೀತ ದೀಕ್ಷೆಯನ್ನು ನೀಡ್ತಾರೆ. ಬಹಳ ಅಪರೂಪವಾಗಿ ಅವ ಕಲಿತ ಅಂತ ತಿಳ್ಕೊಂಡು ನಾವೆಲ್ಲ ಚರಿತ್ರೆ ಒಳಗೆ ಕೇಳ್ತೀವಿ. ಅವರಿಗೆ ಪಾಠ ಮಾಡಿಸುವ ಸಲುವಾಗಿ ಉತ್ತರ ಭಾರತದಿಂದ ಸಂಗೀತಗಾರರನ್ನೆಲ್ಲ ಕರೆಸಿ ಅವರಿಗೆ ಸಂಗೀತ ದೀಕ್ಷೆಯನ್ನು ನೀಡ್ತಾರೆ. ಅದರ ಪ್ರತಿಫಲ ಏನಾಗ್ತದೆ ಅಂದರೆ ಉಭಯಗಾನ ಅಂತ ಹೇಳ್ತೀವಲ್ಲ, ಉಭಯಗಾನ ವಿಶಾರದ ಅಂತ ನಾವು ಯಾರನ್ನ ಕರಿತೀವಿ ಅಂದರೆ, ಒಂದು ಕರ್ನಾಟಕ ಮತ್ತೊಂದು ಶಾಸ್ತ್ರೀಯ ಸಂಗೀತ. ಎರಡು ಸಂಗೀತದ ಪ್ರಕಾರಗಳಲ್ಲಿ ಯಾರು ವಿದ್ವತ್ತನ್ನು ಪಡ್ಕೊಂಡಿರ್ತಾರಲ್ಲ ಅವರಿಗೆ ಉಭಯಗಾನ ವಿಶಾರದ ಅಂತ ಕರೀತಾರೆ. ಉತ್ತರ ಭಾರತದಿಂದ ಸಂಗೀತಗಾರರನ್ನು ಕರೆಯಿಸಿ, ವಿದ್ವಜ್ಜನರನ್ನು ಕರೆಯಿಸಿ ಅವರಿಗೆ ಪಾಠ ಮಾಡಿದ್ದರ ಫಲವಾಗಿ ಏನಾಯಿತು ಅಂದರೆ, ಆ ಕುರುಡ ಹುಡುಗನು ಕೂಡ ಭಾಳ ಚಂದ ಅಭ್ಯಾಸ ಮಾಡ್ತಾರೆ. ಇವತ್ತು ಭಾಳ ದೊಡ್ಡ ಸಂಗೀತಗಾರರದಾರಂದ್ರೆ 50 ಚೀಸ್ ಹಾಡ್ಬೇಕಂದ್ರೆ ಸಾಕಾಗಿ ಬಿಡ್ತೈತ್ರಿ ಅವ್ರಿಗೆ. ಇವತ್ತು ಭಾಳ ದೊಡ್ಡ ಸಂಗೀತಗಾರರದಾರಂದ್ರೆ 50 ಚೀಸ್ಗಳನ್ನು ಹಾಡಬೇಕಂದ್ರೆ ಅವ್ರಿಗೆ ಬಹಳ ಶ್ರಮ ವಹಿಸ್ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಕಣ್ಣಿಲ್ಲದೆ ಇದ್ದರೂ ಕೂಡ 5,000 ಸಂಗೀತದ ಚೀಸ್ಗಳನ್ನು ಹಾಡುವಂತಹ ಶಕ್ತಿಯನ್ನು ಆ ಕುರುಡು ಹುಡುಗ ಪಡ್ಕೊಂಡ ಅಂತ ನಾವು ಕೇಳ್ತೀವಿ. ಆ ಕುರುಡು ಹುಡುಗ ಬೇರೆ ಯಾರೂ ಅಲ್ಲ, ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರಾಗಿ ಈ ನಾಡಿನಲ್ಲಿ ಸಂಗೀತದ ರಸದೌತಣವನ್ನು ಉಣಬಡಿಸ್ತಾರೆ ಅನ್ನುವಂಥದ್ದನ್ನು ಕೇಳಿದಾಗ ಮೈ ರೋಮಾಂಚನ ಆಗ್ತದೆ.
ಅಪ್ಪ ಅವ್ರು ಏನಾದರೂ ಪಂಚಾಕ್ಷರಿ ಗವಾಯಿಗಳವರಿಗೆ ಸಂಗೀತದ ದೀಕ್ಷೆಯನ್ನು ನೀಡಲಿಲ್ಲ ಅಂದರೆ ಕುರುಡು ಮಕ್ಕಳೆಲ್ಲ ಏನು ಮಾಡ್ತಿದ್ರು ಗೊತ್ತದೆ? ಬಸ್ ಸ್ಟ್ಯಾಂಡಿನಲ್ಲೋ ರೈಲ್ವೆ ಸ್ಟೇಷನ್ನಲ್ಲೋ ಭಿಕ್ಷಾ ಪಾತ್ರ ಹಿಡ್ಕೊಂಡು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಇರ್ತಿತ್ತು. ಅಪ್ಪ ಅವ್ರು ಅದನ್ನು ಮಾಡಲಿಲ್ಲ. ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಸ್ವತಃ ಇದನ್ನು ಪಂಚಾಕ್ಷರಿ ಗವಾಯಿಗಳವರು ಹೃದಯ ತುಂಬಿ ಬಹಳ ಸಂದರ್ಭಗಳಲ್ಲಿ ಹೇಳ್ತಿದ್ರು. ಇವತ್ತು ನಾನು ಏನೂ ಇಲ್ಲದಂಥ ಒಬ್ಬ ವ್ಯಕ್ತಿಯನ್ನು ನಿಮ್ಮೆಲ್ಲರ ಕಡೆಯಿಂದ ಹಾರ ತುರಾಯಿ ಹಾಕಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಲ್ಲ ನಮ್ಮಪ್ಪ ಗುರುಕುಮಾರ, ಅವರ ಋಣವನ್ನು ಹೆಂಗೆ ತೀರಿಸೋದು? ಚಂದಂಗೆ ಕಲಿತರ್ರಿ ಅವರು. ಬಾಗಲಕೋಟೆಯೊಳಗೆ ಅಧಿವೇಶನ ನಡೆದಿತ್ತಲ್ಲ, ಬಸವಣ್ಣನವರ ವಚನಗಳನ್ನು ಎಷ್ಟು ಚಂದ ಹಾಡ ಹಾಡ್ತಿದ್ರಿ ಅವರು. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಬಹಳ ಅದ್ಭುತವಾಗಿ ಅವರು ಬಸವಣ್ಣನವರ ವಚನಗಳನ್ನು ಹಾಡ್ತಿದ್ರು. ಇಂಥ ಒಂದು ಅದ್ಭುತವಾಗಿರುವಂತಹ ಸಂದರ್ಭ ಬೇರೆ ಬೇರೆ ಕಡೆಯಿಂದ ಅವರಿಗೆಲ್ಲ ಬೇಡಿಕೆ ಬರೋದಕ್ಕೆ ಶುರುವಾಯಿತು. ನೀವು ಬೇರೆ ಬೇರೆ ಹಾಡುಗಳನ್ನು ಹಾಡಬೇಕು ಅಂತ ಹೇಳಿ. ಆವಾಗ ಪಂಚಾಕ್ಷರಿ ಗವಾಯಿಗಳವರು ಹೇಳ್ತಿದ್ರಂತೆ, ನಾನು ವಚನಗಳನ್ನು ಬಿಟ್ಟು ಬೇರೆ ಏನೂ ಹಾಡುವುದಿಲ್ಲ. ನನ್ನ ಗುರುಕುಮಾರೇಶ್ವರರು ನನಗೆ ಸಂಗೀತದ ದೀಕ್ಷೆಯನ್ನು ನೀಡ್ಯಾರ ಅಂದ ಮೇಲೆ ನಾನು ಶರಣರ ವಚನಗಳನ್ನು ಹೃದಯ ತುಂಬಿ ಹಾಡ್ತೀನಿ ಅಂತ ತಿಳ್ಕೊಂಡು ಮಸ್ತಾಗಿ ಅವ್ರು ಹಾಡ್ತಿದ್ರಂತೆ. ಬಾಗಲಕೋಟೆಯೊಳಗೆ ಅಧಿವೇಶನ ನಡೆದಾಗ ಹೃದಯ ತುಂಬಿ ಹಾಡಿದ್ರು. ಆವಾಗಲೇ ಅವರಿಗೆ ಉಭಯಗಾನ ವಿಶಾರದ ಅನ್ನುವಂಥ ಒಂದು ಬಿರುದನ್ನು ನೀಡಿ ಅವರನ್ನು ಗೌರವಿಸ್ತಾರೆ ಈ ಸಮಾಜದ ಜನ. ಮಸ್ತಂಗೆ ಸಂಗೀತ ಕಲಿತರಲ್ರಿ. ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿದ್ರು. ಗವಾಯಿಗಳಿಗೆ ಕಣ್ಣೆಲ್ಲ ಪ್ರಸಾದ ಮಾಡಿಸೋರು ಅಂತ ಹೇಳಿ ಕರೆದಿದ್ದರೆ ಅವ್ರನ್ನ. ನೀವು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅನ್ನುವಂತಹ ಚಲನಚಿತ್ರವನ್ನು ವೀಕ್ಷಿಸಬೇಕು. ತುಂಬ ಚೆನ್ನಾಗಿರುವಂಥ ಚಲನಚಿತ್ರ. ಸಂಗೀತ ಮಾಂತ್ರಿಕರಾಗಿರುವಂತಹ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ನಿರ್ದೇಶನ ಮಾಡಿರುವಂಥ ಒಂದು ಚಿತ್ರ. ಎಷ್ಟು ದೊಡ್ಡ ಒಂದು ಸಂಚಲನವನ್ನು ಕನ್ನಡ ನಾಡಿನಲ್ಲಿ ಹುಟ್ಟು ಹಾಕಿತು ಅಂದರೆ ರಾಷ್ಟ್ರ ಪ್ರಶಸ್ತಿ ಬಂತ್ರಿ SP ಬಾಲಸುಬ್ರಹ್ಮಣ್ಯಂ ಅವರಿಗೆ. ಹೂಮಂಡ ಘೂಮಂಡ ಅನ್ನುವಂಥ ಒಂದು ಅದ್ಭುತವಾದ ಹಾಡಿಗೆ. ತಾವು ದಯವಿಟ್ಟು ಸಾಧ್ಯ ಆದರೆ ಯೂಟ್ಯೂಬ್ನಲ್ಲಿ ಆ ಚಲನಚಿತ್ರವನ್ನು ವೀಕ್ಷಿಸಬೇಕು. ಮೋಸ್ಟ್ಲಿ ಲೋಕೇಶ್ ಅಂತ ಒಬ್ಬರು ಕಲಾವಿದರು ಪಂಚಾಕ್ಷರಿ ಗವಾಯಿಗಳವರ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರು ಹಾನಗಲಪ್ಪ ಅವರ ಪಾತ್ರವನ್ನು ಭಾಳ ಸೊಗಸಾಗಿ ಆ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಾವು ದಯವಿಟ್ಟು ಸಾಧ್ಯ ಆದರೆ ನೋಡಬೇಕು. ಅಂತಿಂಥ ಸಿನಿಮಾ ನೋಡಿ. ಯಾವುದೋ ಕಟ್ಟಿಂಗ್ ಬಂದೈತೆ ನೋಡ್ರಿ. ಯಾವ ಕಟ್ಟಿಂಗ್ ರೀ ಅದು? ಹುಡುಗ ಹಿಂಗ್ಯಾಕೆ ಬಿಟ್ಟಿವೋ ತಮ್ಮ ಕೂದಲ ಅಜ್ಜಾರ. ಈಗಿನೊಂದು ಬೇರೆ ಪ್ಯಾಷನ್ ಐತ್ರಿ, ಇದಕ್ಕೆ ಬೇರೆ ಪ್ಯಾಷನ್ ಅಂತಾರೆ. ಇತ್ತೀಚೆಗೆ ಒಂದು ಟ್ರೆಂಡ್ ರೀ ಅಜ್ಜಾರ, ಇದು ಹೆಬ್ಬುಲಿ ಕಟ್ಟಿಂಗ್ ರೀ ಅಜ್ಜಾರ. ಇದು ಹೆಬ್ಬುಲಿ ಕಟ್ಟಿಂಗ್ ಅಂತ. ಎತ್ತಬೇಕತ್ತೆ ಕಟ್ಟಿಂಗ್ ಮಾಡ್ಕೊಂತ ಹೆಂಗೆ ಬೇಕಾದ ಹೋಗಿಬಿಟ್ರಿ ಅಂತಂದ್ರೆ ಬದುಕು ಸಾರ್ಥಕ ಆಗುವುದಿಲ್ಲ. ನಿಜವಾದ ಸಾಧಕರ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಅಂಥವರ ಚಲನಚಿತ್ರಗಳನ್ನು ನೋಡಬೇಕು. ಬಹಳ ಅದ್ಭುತವಾಗಿರುವಂಥ ಚಿತ್ರ. ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿರ್ತಾರಲ್ಲ, ತುಂಬು ವಯಸ್ಸವ್ರದ್ದು, ಕಣ್ಣಿರಲಿಲ್ಲ, ಸಂಗೀತವನ್ನು ಚೆನ್ನಾಗಿ ಹಾಡ್ತಿದ್ರು. ಆ ಮನೆಯ ಸಣ್ಣ ಒಬ್ಬ ತರುಣಿ ಯುವತಿ ಅವರಿಗೆ ನೀರು ಕೊಡಬೇಕು ಅಂತ ತಿಳ್ಕೊಂಡು ಬಂದಾಗ ಕಣ್ಣಿಲ್ಲದೆ ಇರುವಂಥ ಪಂಚಾಕ್ಷರಿ ಗವಾಯಿಗಳವರು ಅಕಸ್ಮಾತ್ ಆಗಿ ಆ ಒಬ್ಬ ಯುವತಿಯ ಹಸ್ತ ಏನೈತಲ್ಲ ಪಂಚಾಕ್ಷರಿ ಗವಾಯಿಗಳವರ ಕೈಗೆ ತಾಕ್ತದೆ. ಅವ್ರ ಮನಸ್ಸು ವಿಚಲಿತ ಆಗ್ತದೆ. ಏನು ವಿಚಲಿತ ಆಗ್ತದೆ ಅಂದರೆ ನಾನು ಮದುವೆ ಆಗಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಪಂಚಾಕ್ಷರಿ ಗವಾಯಿಗಳವರು ಬರ್ತಾರೆ. ಇದನ್ನು ಹಾನಗಲಪ್ಪ ಅವ್ರ ಮುಂದೆ ಹೇಳ್ತಾರೆ, ಅಜ್ಜಾರ ನಾ ಮದುವೆ ಆಗ್ಬೇಕಂತ ಮಾಡೀನ್ರಿ. ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರಿಗೆ ಭಾರಿ ತಾಪ ಆಗಿಬಿಡ್ತು. ಪಂಚಾಕ್ಷರಿ ಏನಂದ್ಯಪ್ಪ ಅಂದ್ರು, ನಾ ಮದುವೆ ಆಗ್ಬೇಕಂತ ಮಾಡೀನ್ರಿ ಅಜ್ಜಾರ. ಅಲ್ಲಪ್ಪ, ನಿನ್ನ ಶರೀರದೊಳಗೆ ಹರಿಯುವಂತಹ ರಕ್ತದ ಪ್ರತಿಯೊಂದು ಕಣಕಣದಲ್ಲಿ ಸಮಾಜದ ರಕ್ತ ಅದ. ಸಮಾಜದವರು ಕೊಟ್ಟಿರುವಂತಹ ಹಣದಿಂದ ನಾನು ನಿನಗೆ ಅಭ್ಯಾಸವನ್ನು ಮಾಡಿಸಿದ್ದೇನೆ. ಅದರ ಸಮಾಜದ ಋಣ ಐತಪ್ಪ. ನೀನು ಮದುವೆ ಆಗಿ 4 ಮಕ್ಕಳ ತಂದೆ ಆಗಿಬಿಟ್ಟು ಅಂದ್ರೆ ಇನ್ನು ಉಳಿದ ಹುಡುಗರು ನಿನ್ನ ಆಶ್ರಮಕ್ಕೆ ಬಂದರು ಅಂದ್ರೆ ಭೇದ ಭಾವ ಮಾಡ್ತೀವೋ ಪಂಚಾಕ್ಷರಿ. 4 ಮಂದಿಗೆ ನೀನು ಅಪ್ಪ ಆಗೋದಕ್ಕಿಂತನೂ ಯಾವ್ಯಾವ ಕುರುಡು ಹುಡುಗರುದಾರಲ್ಲ, ಅನಾಥ ಹುಡುಗರುದಾರಲ್ಲ, ಅವ್ರಿಗೆಲ್ಲರಿಗೂ ನೀನು ಅಪ್ಪ ಆಗ್ಬೇಕಂತ ತಿಳ್ಕೊಂಡು ನಿನಗೆ ಸಂಗೀತ ದೀಕ್ಷೆ ಕೊಟ್ಟಿನ ಹೊರತಾಗಿ 4 ಮಂದಿಗೆ ಅಪ್ಪ ಆಗೋ ಸಲುವಾಗಿ ನಾನು ಕೊಟ್ಟಿಲ್ಲಪ್ಪ ಅಂದಾಗ ಜೋರಾಗಿ ಹತ್ತು ಬಿಡ್ತಾರೆ ಅಪ್ಪ ಅವ್ರ ಪಾದ ಹಿಡ್ಕೊಂಡು ಪಂಚಾಕ್ಷರಿ ಗವಾಯಿಗಳು. ಆಮೇಲೆ ಶಿವಯೋಗ ಮಂದಿರವನ್ನು ಬಿಡುವಂಥ ಪ್ರಸಂಗ ಬರ್ತದೆ. ಗದುಗಿಗೆ ಹೋಗಿ ಬಸರಿಗಿಡದ ವೀರಪ್ಪನವರ ಸಹಾಯ ಸಹಕಾರದೊಂದಿಗೆ ಒಂದು ಆಶ್ರಮವನ್ನು ಶುರು ಮಾಡ್ತಾರೆ. ಎಂಥ ದೀಕ್ಷೆಯನ್ನು ಅಪ್ಪವರು ಕೊಟ್ಟಿದ್ರು ಅಂದರೆ
ಸಮಾಜದ ಋಣ ನಿನ್ನ ಮೇಲೆ ಬಹಳದ ಪಂಚಾಕ್ಷರಿ. ಈ ಸಮಾಜದ ಋಣವನ್ನು ನೀನು ತೀರಿಸಬೇಕು. ಎಲ್ಲೆಲ್ಲಿ ಅನಾಥ ಮಕ್ಕಳದಾರಲ್ಲ ಅವ್ರನ್ನೆಲ್ಲ ನೀನು ಸಾಕಬೇಕು. ಆ ಕಾರಣಕ್ಕಾಗಿ ನಿನ್ನನ್ನು ನಾನು ಅಭ್ಯಾಸ ಮಾಡಿಸಿನಪ್ಪ ಅಂತ ತಿಳ್ಕೊಂಡು ಸಮಾಜದ ಪ್ರೀತಿಯನ್ನು ತುಂಬಿ 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 ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ, ಬಡತನ, ಸಿರಿತನ, ಸಣ್ಣವರು ದೊಡ್ಡವರು ಯಾವುದನ್ನೂ ನೋಡದಂತೆ ಯಾರ್ಯಾರಲ್ಲಿ ಅದಾರ, ಅನಾಥರದಾರ, ನಿರ್ಗತಿಕರದಾರ ಅವರಿಗೆಲ್ಲ ಸಂಗೀತದ ದೀಕ್ಷೆಯನ್ನು ನೀಡುವಂಥ ಬಹಳ ದೊಡ್ಡ ಕೈಂಕರ್ಯವನ್ನು ಪಂಚಾಕ್ಷರಿ ಗವಾಯಿಗಳವರು ನೆರವೇರಿಸ್ತಾರೆ ಅನ್ನುವಂಥದ್ದನ್ನು ಕೇಳಿದಾಗ ಆಶ್ಚರ್ಯ ಅನ್ನಿಸ್ತದೆ.